ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಈ ಕೇರಳದ ಕಾಂಗ್ರೆಸ್ ಆಫೀಸ್ ಬಲ್ಲಿ ನಡೆದಂತಹ ವಿಡಿಯೋ. ಕೇರಳದ ಕೊಲ್ಲಂನ್ಯಾಗ ಅಲ್ಲಿನ ವಿಧಾನಸಭಾ ಕ್ಷೇತ್ರದಿಂದ ಹೊಸದಾಗಿ ಆಯ್ಕೆಯಾಗಿ ಬಂದಿರುವಂತಹ ಕಾಂಗ್ರೆಸ್ ನಾಯಕಿ ಬಿಂದು ಕೃಷ್ಣ ಅನ್ನೋರು ಹೊಂಟಿದ್ರು. ಇವ್ರು ಹೋಗು ಮುಂದ ಅಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಚೆರಿಯನ್ ಫಿಲಿಪ್ ಬ್ಯಾಡ್ ಅಂದ್ರು ವಲ್ ಅಂದ್ರು ಒತ್ತಾಯದಿಂದ ತಬ್ಕೊಳಕ್ ಹೋಗ್ತಾರ. आप क्या लगाना है बाबा? ಹಾ, ಈ ಚೆರಿಯನ್ ಫಿಲಿಪ್ ಯಾರಂತ ಹೇಳಿ ಚಂದ ಗೊತ್ತಿರ್ಲಿಲ್ರಪ್ಪ ನನಗೆ ನಿನ್ನೆ ತನಕ. ಇವ್ರದ್ದು ಇತಿಹಾಸ ಭಾರಿ ಐತಿ ಬಿಡ್ರಿ. ನಾನು ಈ ವಿಡಿಯೋ ನೋಡ್ಕೊಂಡು ಏನ್ ಅನ್ಕೊಂಡಿದ್ದೆ ಅಂದ್ರ, ಪಾಪ ಅಪ್ಪಿ ತಪ್ಪಿ ಈ ತರ ಏನೋ ಆಗಿರ್ಬಹುದು, ವಯಸ್ಸಾಗೈತಿ, ಹಿರಿಯರದಾರ, ಪಾಪ ಹೋಗ್ಲಿ ಬಿಡು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ರ ಹಿಸ್ಟ್ರಿ ಫುಲ್ ಮಿಸ್ಟ್ರಿ. ಇದು ಅಪ್ಪಿ ತಪ್ಪಿ ಆಗಿದ್ದಲ್ಲ. ಈ ಅಪ್ಪಿಕೋ ಚಳುವಳಿ ಬಹಳ ಮೊದಲಿನಿಂದೇ ನಡಿಲಿಕತ್ತದ. ಈಗ ಇವ್ರದ ಹಳಿ ವಿಡಿಯೋಗಳೆಲ್ಲ ಮತ್ತ ವೈರಲ್ ಆಗ್ಲಿಕತ್ತಾವ. ಅಲ್ರಿ, ಅದೇನು ಹೊಸ ರೋಗನ ಹೆಂಗ ಅಂತೀನಿ? ಕಂಡಲ್ಲಿ ಕಂಡ ಹೆಣ್ಮಕ್ಳನ್ನ ತಬ್ಕೊಳ್ಳೋದ ಅಂತ ಈಗೇನು ಹೊಸ ರೋಗ ಅಂತೀನಿ? ಹುಣಸೆ ಮುಪ್ಪಾದ್ರು ಹುಳಿ ಮುಪ್ಪೆ ಅನ್ನುವಂಥ ಗಾದೆ ಇಂಥವ್ರನ್ನ ನೋಡಿನೇ ಹುಟ್ಕೊಂಡಿರ್ಬೇಕನ್ನ ಅನ್ಸ್ತೈತಿ ಬಿಡ್ರಿ. ಈ ಪಶ್ಚಿಮ ಬಂಗಾಳದಾಗ ಮಮತಾ ದೀದಿ ಜಿದ್ ಹಿಡಿದಿದ್ದಕ್ಕೆ ಕಡಿಕ ರಾಜ್ಯಪಾಲರಾದ RN ರವಿ ಅವರು ತಮ್ಮ ವಿಶೇಷ ಅಧಿಕಾರ ಬಳಸ್ಕೊಂಡು ಸಂಪುಟನ ವಜಾಗೊಳಿಸೇ ಬಿಟ್ರು. ಮತ್ ಏನ್ ಮಾಡೋದು ಹೇಳ್ರಿ? ಸೋತು ಸುಣ್ಣಾದ್ರೂ ರಾಜೀನಾಮೆ ಕೊಡುದಿಲ್ಲ ಅಂತ ಜಿದ್ ಹಿಡಿದ್ ಕುಂತ್ರ ಏನ್ ಮಾಡ್ಬೇಕು? ಅದಕ್ಕೆ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ವೀಟೋನ ಬಳಸಿ ವಿಧಾನಸಭೆಯನ್ನು ವಿಸರ್ಜಿಸಿ ಅಧಿಸೂಚನೆ ಹೊರಡಿಸಿಯೇ ಬಿಟ್ರು. ಆದ್ರೆ ಈ ಅಪ್ಪು ಪಪ್ಪು ಟಪ್ಪುನ್ಯಾಗ ಒಬ್ಬರಾಗಿರುವಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವ್ರ ಅದಾರ ನೋಡ್ರಿ. ಇವರು ಮಮತಾ ಬ್ಯಾನರ್ಜಿ ಮನಿ ಹೋಗಿ ಭೇಟಿ ಮಾಡಿ ಮಾತುಕತೆ ಆಡಿದ್ರು. ಅವ್ರಿಬ್ರು ಕಾನ್ವರ್ಸೇಷನ್ ಕೇಳ್ಬೇಕು ನೀವು, ಭಾರಿ ಮಜಾ ಅದ. You fought very well. नहीं कुछ नहीं, ये कुछ नहीं होता है। देखिए आप इतना अच्छा लड़े, उससे आप हारे नहीं है। नहीं, आप हारे नहीं है, आप हारे नहीं है, हारे नहीं है। सर ನೋಡಿದ್ರೆ ಇವ್ರಿದ್ರ ನೀವು ಯುದ್ಧ ಗೆದ್ದಂಗ ಗೆದ್ದಿರ್ ನೀವು ಸೋತಿಲ್ಲ ಅಂತ ಅಖಿಲೇಶ್ ಯಾದವ್ ಹೇಳುದಂತ. ಅದಕ್ ಮಮತಾ ಬ್ಯಾನರ್ಜಿ ಹೌದು ನಾವು ಸೋತಿಲ್ಲ ಅಂತ ಅನ್ನೋದತ್ತ. ಇವ್ರಿಬ್ರು ಕಾನ್ವರ್ಸೇಷನ್ ನೋಡಿ ಹೆಂಗ್ ಅನಿಸ್ತಂದ್ರ, ಈ ಇಬ್ರು ಕ್ಯೂಡ್ರು ಮಾತಾಡಿದ್ರೆ ಹೆಂಗ್ ಇರ್ತೈತ್ಲಾ ಆ ತರ ಅನಿಸ್ತ ನೋಡ್ರಿ. ಮತ್ ಏನ್ ಹೇಳ್ರಿ? ಅಲ್ಲ, ಇಷ್ಟು ಸೋತ ಮ್ಯಾಲ್ನು ನೀವು ಸೋತಿಲ್ಲ ಅನ್ನೋದಂತ, ಅವ್ರನ್ನ ಸೋತಿಲ್ಲ ಅಂತ ಅವ್ರ ಅನ್ನೋದಂತ. ಇವ್ರೇನ್ ಬೇರೆ ಸಪರೇಟೇ ಚುನಾವಣೆ ಮಾಡ್ಲಿಕತ್ತಿದ್ರು, ಬೇರೆ ಎದ್ರ ಬಗ್ಗೆ ಮಾತಾಡ್ಲಿಕತ್ತಿದ್ರು ಅರ್ಥ ಆಗ್ಲಿಲ್ಲ. ಆದ್ರ ಪಶ್ಚಿಮ ಬಂಗಾಳದಾಗ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದ ಮ್ಯಾಲ ಮಮತಾ ದೀದಿನ ಒಂದು ಹಳೆಯ ವಿಡಿಯೋ ಮತ್ತೆ ವೈರಲ್ ಆಗ್ಲಿಕತ್ತದ. ಹೋದ ವರ್ಷ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿದ್ರು ಮಮತಾ ಬ್ಯಾನರ್ಜಿ. ಅಲ್ಲಿ ಪ್ರತಿಭಟನೆ ಮಾಡ್ಲಿಕತ್ತಿದ್ರು. ಹಿಂಗಾಗಿ ಭಾಷಣ ಮಾಡೋ ಮುಂದ ಮಮತಾ ದೀದಿ ಏನು ಭಾರಿ ಕಾನ್ಫಿಡೆನ್ಸ್ನಾಗ ಆವಾಜ್ ಹಾಕಿದ್ರು, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಪಕ್ಷಕ್ಕೆ, ನಿಮ್ಮ ಬಿಜೆಪಿ ಅವರಿಗೆ ಬಂಗಾಳದಾಗ ಹೆಚ್ಚು ಧೈರ್ಯದಿಂದ ಹೋರಾಡ್ಲಿಕ್ಕೆ ಹೇಳ್ರಿ ಅಂತ. ಹಂಬ ಹಂಬ ರಂಬ ರಂಬ ಕಂಬ ಕಂಬ ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. ಆ ಧೈರ್ಯ ಎಷ್ಟಂತ ಸಾಬೀತಾಯ್ತಲ್ಲ ಕೊನೆಗೂ. ಇನ್ನು ಇದೇ ಪಶ್ಚಿಮ ಬಂಗಾಳದ TMC ನಾಯಕಿ ಮಹುವಾ ಮೊಯ್ತ್ರಾ, ಇವ್ರ ವಿರುದ್ಧ ಇವ್ರು ಎದುರಿಗಿದ್ರು ಮಂದಿ ಹೆಂಗ ಏನೇನೋ ಟೈಟಲ್ ಕೊಟ್ಟು ಒದರ್ಲಿಕತ್ತಾರ ಅಂದ್ರ ಕೇಳ್ಬೇಕು ನೀವು. ಮಜಾ ಇತ್ತು. TMC ಚೋರ್, ಪಿಶಿ ಚೋರ್, ಹಿಂಗ್ ಸಿಕ್ಕಾಪಟ್ಟೆ ಘೋಷಣೆಗಳು. ಹೆಂಗಾಗಿರ್ಬಾರ್ದು ಪಾಪ.
পিসি চোর ভাইপো চোর তৃণমূলের সব চোর 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 তৃণমূলের সব চোর জয় শ্রীরাম জয় শ্রীরাম জয় শ্রীরাম পিসি চোর ভাইপো চোর তৃণমূলের সব চোর ಈ TMC ನಾಯಕಿ ಮಹುವಾ ಮೊಯಿತ್ರನ್ ಹರ್ಕತ್ಗಳು ಹೆಂಗಿರ್ತಾವ ಅನ್ಲಿಕ್ಕ ಒಂದೆರಡು ಸ್ಯಾಂಪಲ್ ಅದಾವ್ರ ಮತ್ ವೈರಲ್ ಆಗ್ಲಿಕ್ಕತ್ತಾವ. ಈ ಆಪರೇಷನ್ ಸಿಂಧೂರ್ ಬಗ್ಗೆ ಹಗುರವಾಗಿ ಮಾತಾಡಿದಂತೂ ಕ್ಷಮಿಸ್ಲಿಕ್ಕೆ ಆಗುದಿಲ್ಲ. ಇನ್ನು ಮತ್ತೊಂದು ಸಂಸತ್ ಅಧಿವೇಶನದಾಗ TMC ಸಂಸದರೊಬ್ರು ಇನ್ಫ್ಲೇಷನ್ ಹಣದುಬ್ಬರದ ಬಗ್ಗೆ ಮಾತಾಡೋ ಮುಂದೆ ಅದ್ ಏನ್ ಅನಿಸ್ತೋ ಏನು, ಅಲ್ಲೇ ಕೂತಂತ ಮಹುವಾ ಮೊಯಿತ್ರ ತಂಬಲ್ಲಿ ಇದ್ದಿದ್ದಂಥ ಲಕ್ಷಗಟ್ಲೆ ಬೆಲೆ ಬಾಳುವಂತ ಬ್ರಾಂಡೆಡ್ ವೆನಿಟಿ ಬ್ಯಾಗ್ ಅನ್ನ ಪಟ್ ಅಂತ ಮುಚ್ಚಿಡ್ಲಕ್ ಟ್ರೈ ಮಾಡ್ತಾರ. आभार व्यक्त करती हूं कि देर आए पर दुरुस्त आए। महंगाई एक बहुत अहम मुद्दा है जो आज के जनता पर से आभार व्यक्त करती हूं कि देर आए पर दुरुस्त आए। महंगाई एक बहुत अहम मुद्दा है जो आज के जनता पर ಇಂಥ ಕೆಲಸ ಇಂಥ ಮಾತುಗಳನ್ನ ನೋಡಿ ಮಂದಿ ಇವ್ರ ಮೇಲೆ ಸಿಟ್ಟಿಗೇಳುದು ಬಿಡ್ರಿ. ಇಲ್ಲಿ ಬಿಹಾರದಾಗ ಈಗ ತಾನೇ ಬಂದಿರುವಂತಹ ಆರೋಗ್ಯ ಮಂತ್ರಿ ನಿಶಾಂತ್ ಕುಮಾರ್ ಅವರನ್ನ ಭೇಟಿ ಮಾಡ್ಬೇಕು ನೀವು. ಇವ್ರು ಯಾರು ಗೊತ್ತಾ? ಮೊದಲು CM ಆಗಿದ್ರಲ್ಲ ನಿತೀಶ್ ಕುಮಾರ್ ಅವ್ರ ಮಗ, ಈಗ ರಾಜ್ಯಸಭಾ ಸಂಸದರಾಗ್ಯಾರ ನಿತೀಶ್ ಕುಮಾರ್ ಅವರು. ಇವ್ರು ಮಾತಾಡೋದನ್ನ ಒಂದ್ಸಲ ಕೇಳಿಸ್ಕೊಂಡ್ಬಿಡ್ರಿ. ಕೇಳಿಸಿ ನನಗೆ ಗಾಬರಿ ಆಗ್ಬಿಡ್ತು. सबसे पहले तो बिहार की जनता को बहुत बहुत धन्यवाद देता हूँ। उन्होंने 1925 के बिहार इलेक्शन में JDU को 200 सीट से जितवाया, उनको बहुत बहुत धन्यवाद देता हूँ। 1925 ಚುನಾವಣೆ ಅಂತ ಮತ್ತದ್ರಾಗ JDU 200 ಸ್ಥಾನಗಳನ್ನ ಗೆದ್ದಿದ್ದಕ್ಕ ಮಂದಿಗೆ ಧನ್ಯವಾದ ತಿಳಿಸ್ಲಿಕ್ಕತ್ತಾರ. ಏನ್ ಮಾಡ್ತೀರಿ ಹೇಳ್ರಪ್ಪ? ಅಪ್ಪ ಮುತ್ಯಾನ ಹೆಸರು ಹೇಳ್ಕೊಂಡು ಮಕ್ಕಳು ರಾಜಕಾರಣಕ್ಕೆ ಬಂದ್ರ ಹಿಂಗೆ ಆಗ್ಬಿಡ್ತೈತಿ. ಪಟ್ ಅಂತ ಮಂದಿನ ನೋಡಿದ ಕೂಡಲೇ, ಮೈಕ್ ನೋಡಿದ ಕೂಡಲೇ ಗಲಿಬಿಲಿಗೊಂಡು ಬಿಡ್ತಾರ. ನಮ್ಮ ಕರ್ನಾಟಕದಾಗನು ಅಷ್ಟ ಅದ ನೋಡ್ರಿಪ್ಪ. ಸಮರ್ಥ ಶಾಮನೂರ್ ಅವ್ರದ್ದು ಒಂದು ಪ್ರೆಸ್ ಮೀಡಿಯೋದು ವಿಡಿಯೋ ನೋಡಿದೆ ನಾನು. ನೋಡಿದ್ಮೇಲೆ ಹಿಂಗೆ ಅನಿಸ್ತು. ನಿಂಗಪ್ಪ ವಾಯುಪ್ಪ ಅಲ್ಲ ಇದನ್ನ ಕೊಟ್ಟಿರ್ತೀವಿ ನಾವು, ಅದಕ್ಕೆ ಇಲ್ಲಿ ಕೊಡ್ಲೇಬೇಕು. ಇಲ್ಲಿಲ್ಲ ಅಲ್ಲಲ್ಲ ನಮ್ಮರೇ ಪ್ರಶ್ನೆ ನಮ್ಮರಲ್ಲ ಅಂತಲ್ಲ, ಆದ್ರೆ ಅವ್ರಿಗೆ ಮ್ಯಾಟ್ರ್ ಟೈಪ್ ಮಾಡಿ ಕೊಡ್ಲೇಬೇಕು. ನೀನ್ ನೋಡ್ರಿ ಅದನ್ನ, ಮತ್ತೆ ಅದನ್ನ ಒಂದ್ ಹೇಳಿ ಆಮೇಲೆ ಬೇರೆ ಬೀಳ್ಬೇಕು. ತಡ್ರಿ ಬೇರೆ ಹುಡುಗರು ಆಮೇಲೆ ಕೇಳ್ತಾರ, ಅದೆಲ್ಲ ನಾ ಹೇಳ್ದೆ ಅವ್ರಿಗೇನ್ ಜಾಸ್ತಿ ಕೇಳ್ಬೇಡ್ರಿ, ಇಷ್ಟು ಹೇಳ್ರಿ, ನಾವ್ ನಮ್ಮಲ್ಲಿ ಉತ್ತರ ಕೊಡ್ತೀವಿ. ಎಷ್ಟೊಂದೊಂದಕ್ಕೆಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಚಮಾನಿ ಅದ ನೋಡ, ಅವಂಗ ಯಾರು ಕರೆಕ್ಟ್ ಟೈಮ್ ಬರ್ಬೇಕು, 10 ಲೀಟರ್ ಗುಗಾಡ್ತದ. ಸುಮ್ಮನೆ ಓದ್ಕೊಳ್ಳೋಣ, ಆಯ್ತಿರಿ. ಅದೇ ಹೋಗ್ಬೇಕಲ್ಲ, ಕಕ್ಕರ್ಗಳು ಹೋಗ್ಬೇಕು. ಗೋಣೆಪಂದು ಬಂದ್ರ? ಹ್ಞೂ, ನೆನ್ನೆ ಹೋಗಿ ಬಂದೆ. ಗೋಣಪಂದು. ಆಮೇಲೆ ಇವ್ರದ್ದು ಬಸವರಾಜ್ SS ಮಾಲ್ ಅಜ್ಜನ್ ಮೊಮ್ಮಗ, ರೈಟ್ ಟೈಮ್. ನಾವು ಆರಾಮಾಗಿರ್ತೀವಿ. ಸ್ಕೂಲ್ ತಡ್ರಿ, 5 ನಿಮಿಷ ತಡ್ರಿ, 5 ನಿಮಿಷ ತಡ್ರಿ. ಎಲ್ಲಾರ್ದು ಆಫೀಸ್ಗಳು ಎಲ್ಲಿ ಬರ್ತವ್ರಿ? ಸೊ ಇವೇ ಚಾನೆಲ್ಗಳು 6, ಅದ ಬಿಟ್ಟರೆ ಎಲ್ಲರೂ ಪತ್ರಕರ್ತರು. ಯೂಟ್ಯೂಬ್ ಅವ್ರು ಇದಾರ. ಯೂಟ್ಯೂಬ್ ಚಾನೆಲ್ ಯಾವ್ರೆ? ಇಲ್ಲಿ ಯೂಟ್ಯೂಬರ ಜಾಸ್ತಿ ಮಾಡ್ರಿ. ಆದ್ರೆ ಮನ್ಸಿನ ಶ್ರೀಮಂತಿ ಐತಿ. ಬಳೆ ನೋಡ್ರಿ, ಕಿವಿ ಮೇಲೆ ಹಾಕಿದ್ರೆ ನಂದೇನಾರ ಆಯ್ತಾ? ಕೈ ಮೇಲೆ, ಕಿವಿ ಮೇಲೆ ಚಪ್ಪಲಿಲ್ಲ. ಫೋನು 5 ವರ್ಷ ಹಳೆಯದು. ಚೈನ್ ಇಲ್ಲ? ಇಲ್ಲ, ಅದು ಇಲ್ಲ. ಚೌಕ ಅಷ್ಟೇ ಹಾಕತ್ತೀವಿ ನಾವು. ಚೈನು ಇಲ್ಲ. ಪಾಪ ಸಣ್ಣ ವಯಸ್ಸೈತಿ, ಬಹಳ ಮಂದಿ ನೋಡಿ, ಮೀಡಿಯಾದವ್ರನ್ನ ನೋಡಿ ಸ್ವಲ್ಪ ಗಲಿಬಿಲಿ ಆಗ್ತಾರ, ಗಾಬರಿ ಆಗ್ತಾರ. ಆದ್ರೆ ನನಗೆ ಆಶ್ಚರ್ಯ ಅನ್ಸಿದ್ ಏನ್ ಗೊತ್ತಾ? ಮೀಡಿಯಾ ವಿರೋಧ ಪಕ್ಷದವರು ಸಣ್ಣವ್ರ ಅದಾರ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಆದ್ರ ಖುದ್ದು ಸಮರ್ಥ ಶಾಮನೂರ್ ಅವರ ಜೊತೆಗಿರುವಂತಹ ಕಾರ್ಯಕರ್ತರು, ಅವ್ರ ಬಾಜು ಇದ್ದವರು, ಓಡಾಡೋರು, ಅವ್ರನ್ನೇ ಒಂಥರ ಅಸಮರ್ಥ, ಸಣ್ಣವರು, ಏನೂ ಗೊತ್ತಿಲ್ಲ, ತಿಳಿಲಾರ್ದವ್ರು ಅನ್ನೋ ಥರದಾಗ ನಡ್ಕೊಳಿಕತ್ತಾರ ಅಂದ್ರ ವಿಚಿತ್ರ ಅನ್ಸುದಿಲ್ಲ ಏನ್ ಹೇಳ್ರಿ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.